KKR ಎಂಥ ಮಾರ ನಿಮ್ಮದು ಟೀಮು. ಫಸ್ಟ್ 6 ಮ್ಯಾಚಲ್ಲಿ ಒಂದೂ ಮ್ಯಾಚ್ ಗೆಲ್ಲದ KKR ನೆಕ್ಸ್ಟ್ 7 ಮ್ಯಾಚಲ್ಲಿ 6 ಮ್ಯಾಚ್ ವಿನ್ ಆಗಿ ಇನ್ನೂ ಕೂಡ ಪ್ಲೇ ಆಫ್ ರೇಸಲ್ಲಿ ಜೀವಂತವಾಗಿದ್ದಾರೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಓ ಮೈ ಗಾಡ್, ಇನ್ನು ನೋಡಿ, ಫಸ್ಟ್ 7 ಮ್ಯಾಚ್ ಆದಾಗ ಏನು ಟೇಬಲ್ ಟಾಪರ್ ಪಂಜಾಬ್ ಕಿಂಗ್ಸ್ ಆಗಿದ್ದರು. ಹಾಗೆ ಪಂಜಾಬ್ ಕಿಂಗ್ಸ್ ಮತ್ತು KKRದು ನಡುವಿನ ಒಂದು ಮ್ಯಾಚು ಮಳೆಯಿಂದ ರದ್ದಾದಾಗ ಪಂಜಾಬ್ ಕಿಂಗ್ಸ್ ಒಂಥರ ಟ್ರಾಲ್ ಮಾಡಿದ್ರು, ಅಯ್ಯೋ ಒಂದು ಪಾಯಿಂಟ್ ಮಿಸ್ ಆಯ್ತಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು. ಅದಾದ ಮೇಲೆ ಈ ಒಂದು KKRನ ಕಂಬ್ಯಾಕ್, ಇದು ಆ್ಯಕ್ಚುಲಿ ಹೈಪ್ ಮಾಡಬೇಕು, ಇವರ ಕಂಬ್ಯಾಕನ್ನು ಹೈಪ್ ಮಾಡಬೇಕು. ಆ್ಯಕ್ಚುಲಿ ಜನ ಹೈಪ್ ಮಾಡ್ತಾ ಇಲ್ಲ ಅನ್ನೋದು ನನ್ನೊಂದು ಅಭಿಪ್ರಾಯ. ಏನಾದರೂ RCB ಈ ಥರ ಏನೊಂದು ಕಂಬ್ಯಾಕ್ ಒಂದ್ಸಲ ಮಾಡಿತ್ತಲ್ಲ, 1% ಪ್ರೊಬಾಬಿಲಿಟಿ ಇತ್ತು, ಅದಾದಮೇಲೆ ಕಂಬ್ಯಾಕ್ ಮಾಡಿದ್ರಲ್ಲ, ಅದನ್ನು ಎಷ್ಟು ನಾವು ಒಂದು ಸಂಭ್ರಮಿಸಿದೆವು. ಅದೊಂದು ದೊಡ್ಡ ಒಂದು ವಿಷಯ ಆಗಿತ್ತು. ಬಟ್ KKRದು ಕಂಬ್ಯಾಕನ್ನು ಯಾಕೆ ಯಾರು ಕೂಡ ಅಷ್ಟು ಹೊಗಳ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಓ ಮೈ ಗಾಡ್, ಒಂದು RCB ಅಗೇನ್ಸ್ಟ್ ಒಂದು ಮ್ಯಾಚ್ ಸೋತಿಯಾರು ಬಿಟ್ಟರೆ ಅವರು ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ 7 ಮ್ಯಾಚಲ್ಲಿ 6 ಮ್ಯಾಚ್ ವಿನ್ ಆಗಿ ಈಗ ಪಾಯಿಂಟ್ಸ್ ಟೇಬಲ್ ತೆಗೆದು ನೋಡಿದರೆ ಪಂಜಾಬ್ ಕಿಂಗ್ಸ್ ಮತ್ತು KKR ಅವರು ಒಟ್ಟಿಗೆ ಇದ್ದಾರೆ. 2 ಟೀಮ್ ಕೂಡ 6 ಮ್ಯಾಚ್ ಗೆದ್ದಿದೆ, 6 ಮ್ಯಾಚ್ ಸೋತಿದೆ, 1 ಮ್ಯಾಚ್ ಡ್ರಾ ಆಗಿದೆ. ಸೊ 2 ಟೀಮ್ ಕೂಡ 13 ಪಾಯಿಂಟಲ್ಲಿದ್ದಾರೆ. ಸೊ ಪಂಜಾಬ್ ಕಿಂಗ್ಸ್ ಇವರು ಸ್ಟಾರ್ಟಿಂಗಲ್ಲಿ ಹಾರಾಡಿದ್ದು, ಅವರದ್ದು ಒಂದು ಡೌನ್ಫಾಲ್ಗೂ KKRನ ಒಂದು ಅವರದ್ದು ಅಲ್ಲಿಂದ ಒಂದು ನೆಗೆದದ್ದು ಲಾಸ್ಟ್ ಪ್ಲೇಸಿಂದ ಈಗ ಅಂತ ಮೇಲೆ ಬಂದಿದೆ. ಓ ಮೈ ಗಾಡ್, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆಲ್ಮೋಸ್ಟ್ ಸೇಮ್ ಟೀಮನ್ನು ಇಟ್ಕೊಂಡೇ ಹೋದದಾಗಿತ್ತು. ಅಷ್ಟೆಲ್ಲ ಒಂದು ಟೀಕಾ ಪ್ರಹಾರಗಳು ಬಂದರೂ ಕೂಡ KKR ಮ್ಯಾನೇಜ್ಮೆಂಟ್ ವರುಣ್ ಚಕ್ರವರ್ತಿ ಅವರ ಮೇಲೆ, ಹಾಗೆ ರಿಂಕು ಸಿಂಗ್ ಮೇಲೆ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಆದರೂ ಕೂಡ ಅವರಿಗೆ ಚಾನ್ಸ್ ಕೊಟ್ಟು, ಇಲ್ಲ ಇವರು ಪರ್ಫಾರ್ಮ್ ಮಾಡಿಯೇ ಮಾಡ್ತಾರೆ ಅಂತ ಒಂದು ನಂಬಿಕೆ ಇಟ್ಟು ಅವರಿಗೆ ಚಾನ್ಸ್ ಕೊಟ್ಟು, ಆ್ಯಂಡ್ ಅದೇ ಟೈಮಿಗೆ ವರುಣ್ ಚಕ್ರವರ್ತಿ ಮತ್ತು ರಿಂಕು ಸಿಂಗ್ ಅವರು ಪರ್ಫಾರ್ಮ್ ಮಾಡಲಿಕ್ಕೂ ಕೂಡ ಸ್ಟಾರ್ಟ್ ಮಾಡಿದರು. ಸೋ ಹ್ಯಾಪಿ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು 2 ಪಾಯಿಂಟ್ ಬೇಗ ತಗೊಳ್ಳಿ ಅರ್ಜೆಂಟ್ ಬೇಗ ಅಂತ ಎಂತ ಆಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಇವತ್ತು ಏನು ಮುಂಬೈ ಇಂಡಿಯನ್ಸನ್ನು ನರೇನ್ ಅವರು ಕಟ್ಟಾಕಿದಂಥ ರೀತಿ, ಇಷ್ಟು ವರ್ಷದಿಂದ ಈ ಪುಣ್ಯಾತ್ಮ ಆಡಿಕೊಂಡು ಬಂದಿದ್ದಾರೆ, ಇನ್ನೂ ಕೂಡ ಯಾರಿಗೂ ಕೂಡ ನರೇನಿದ ಬೌಲಿಂಗನ್ನು ಡಿಕೋಡೇ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ಫ್ಯಾಕ್ಟು. ಓ ಮೈ ಗಾಡ್, ನರೇನ್ ಬೌಲಿಂಗನ್ನು ಡಿಕೋಡ್ ಮಾಡಿದಂಥ ಒಂದು ಬ್ಯಾಟ್ಸ್ಮನ್ನನ್ನು ಹೇಳಿ ನೋಡೋಣ. ನನ್ನ ಪ್ರಕಾರ ಅಂತೂ ಯಾರೂ ಇಲ್ಲ. ಈಗ ಕೊಹ್ಲಿ, ರೋಹಿತ್ ಶರ್ಮಾ, ಹಾಗೆ ಹೀಗೆ ಧೋನಿ ಗೀನಿ ಎಂಥದ್ದು ಹೇಳಬೇಡಿ, ಯಾರಿಗೂ ಕೂಡ ನರೇನ್ ಅವರು ಬಾಲ್ ಹಾಕಿದಾಗ ಬಂದ ಹೊಡಿವ ಈಗ ಅಂತ ಯಾವ ಸೀಸನನ್ನು ನನಗಂತೂ ನೆನಪಿಲ್ಲ. ನರೇನ್ ಬಾಲ್ ಹಾಕ್ಲಿಕ್ಕೆ ಬರ್ತಿದ್ದಾರೆ ಅಂತಂದ್ರೆ ಒಂಚೂರು ನೋಡಿಕೊಂಡೇ ಆಡ್ತಾರೆ. ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್. ಈ IPL ಅಲ್ಲಿ ಆಡಿದಂತಹ ಆಟಗಾರರಲ್ಲಿ ಸರ್ವಶ್ರೇಷ್ಠ ಆಟಗಾರರ ಪಟ್ಟಿಯಲ್ಲಿ ಟಾಪ್ 5 ಅಂತೂ ಖಂಡಿತವಾಗಿ ಬರ್ತಾರೆ. ಆ್ಯಕ್ಚುಲಿ ಟಾಪ್ 4, ಟಾಪ್ 3, ಟಾಪ್ 1 ಅಲ್ವ ಅಂತ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ. 4 ಓವರ್ಗೆ ಕೇವಲ 13 ರನ್, ಪವರ್ ಪ್ಲೇಯಲ್ಲಿ 4 ವಿಕೆಟ್ ಹೋಗಿ ಆಗಿದೆ. ರಿಯಾನ್ ಕಲ್ಟನ್ ಅವರು ಔಟು. ಅದಾದಮೇಲೆ ರೋಹಿತ್ ಶರ್ಮಾ ಅವ್ರದ್ದು, ಆ್ಯಕ್ಚುಲಿ ಗ್ರೀನ್ ಅವರು ಒಳ್ಳೆ ಕ್ಯಾಚ್ ಹಿಡಿದ್ರು. 2 6 ಹೊಡೆದಂಥ ರೋಹಿತ್ ಶರ್ಮಾ ಅವರ ಇನ್ನಿಂಗ್ಸ್ ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಆಗಲಿಲ್ಲ. ಮತ್ತು ನಮಂದಿರ್ ಅವರು ಅವ್ರದ್ದು ನಂಬಿಕಸ್ಥ ಬ್ಯಾಟ್ಸ್ಮನ್, ಅವರು ಕೂಡ ಬೇಗ ಔಟ್ ಆದರು. ಅದಾದಮೇಲೆ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಏಷ್ಯಾ ಕಪ್ಪಲ್ಲಿ ಫಾರ್ಮಲ್ಲಿ ಇಲ್ಲ, T20 ವರ್ಲ್ಡ್ ಕಪ್ಪಲ್ಲಿ ಫಾರ್ಮಲ್ಲಿ ಇಲ್ಲ, ಈ IPL ಅಲ್ಲೂ ಫಾರ್ಮಲ್ಲಿ ಇಲ್ಲ. ನಂಗೆ ಗೊತ್ತಾಗ್ತಿಲ್ಲ ಎಂತ ಆಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. 6 ಬಾಲ್ ಆಡಿದ 15 ರನ್ ಹೊಡೆದ್ರು. ಹೌದು, ಸ್ಟ್ರೈಕ್ ರೇಟ್ 250. ಬಟ್ ಎಲ್ಲಿ ಅಣ್ಣ ಒಂದು ದೊಡ್ಡ ಇನ್ನಿಂಗ್ಸ್ ಇಲ್ಲಿ ಆಟವೇ ಬರ್ತಾ ಇಲ್ಲ, ಎಂತಂತ ಅರ್ಥ ಆಗ್ತಾ ಇಲ್ಲ. ಸೊ ಪವರ್ ಪ್ಲೇಯಲ್ಲಿ 4 ವಿಕೆಟ್ ಹೋಗಿದೆ. ಅದಾದಮೇಲೆ ಒಂದು ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಸೇರಿಕೊಂಡು ಆಮೆಗತಿಯ ಬ್ಯಾಟಿಂಗ್. ನಂಗೆ ಈ ತಿಲಕ್ ವರ್ಮಾ ಅವರ ಬ್ಯಾಟಿಂಗ್ ಕೂಡ ಹಾಗೆ, ಒಂದು ಮ್ಯಾಚಲ್ಲಿ ಭಾರಿ ಚೆಂದ ಮಾಡಿ ಆಡ್ತಾರೆ, ಇನ್ನೊಂದು ಮ್ಯಾಚಲ್ಲಿ ಅಯ್ಯಪ್ಪ ಇಷ್ಟು ಸ್ಲೋ ಇನ್ನಿಂಗ್ಸಾ ಅಂತ ಅನ್ನಿಸುವಷ್ಟು ಸ್ಲೋ ಇನ್ನಿಂಗ್ಸು. 32 ಬಾಲ್ ಆಡಿ 20 ರನ್ ಹೊಡೆದೋದು. ಅಲಮಾರ ಇನ್ನೊಂದು 6-7 ಬಾಲ್ ಆಡಿದರೆ ವೈಭವ್ ಸೂರ್ಯವಂಶಿ 100 ಹೊಡಿತಾರೆ. ಇದು ಎಂಥ ಸ್ಲೋ ಇನ್ನಿಂಗ್ಸು. ಆ್ಯಕ್ಚುಲಿ ಒಂದು ಕ್ಯಾಚ್ ಡ್ರಾಪ್ ಕೂಡ ಆಗಿದೆ. ವರುಣ್ ಚಕ್ರವರ್ತಿ ಅವರ ಓವರಲ್ಲಿ ತಿಲಕ್ ವರ್ಮಾ ಅವರು ಫೈಡ್ ಅಂತ ಹೊಡೆದು ವರುಣ್ ಚಕ್ರವರ್ತಿ ಅವರು ಬಾಲ್ ಕೆಳಗೆ ನಿಂತ್ಕೊಂಡಿದ್ದಾರೆ. ಆ ಕಡೆಯಿಂದ ರಘುವಂಶಿ ಅವರು ಓಡಿ ಬರ್ತಾ ಇದ್ದಾರೆ. ಕೀಪರ್ ಯಾಕೆ ಓಡಿ ಬಂದ ಅಂತ ಗೊತ್ತಿಲ್ಲ. ಕ್ಲೀನ್ ಈಸಿ ಕ್ಯಾಚಸ್, ರಿಟರ್ನ್ ಕ್ಯಾಚ್ ಇವರಿಗೆ ಆಗ್ತಾ ಇತ್ತು, ಯಾರಿಗೆ, ವರುಣ್ ಚಕ್ರವರ್ತಿ ಅವರಿಗೆ. ಏನು ದೇವ ರಘುವಂಶಿ ಅವರು ಓಡಿ ಬಂದು ಆ ಹಿಡಿದ ಬಾಲನ್ನು ಬಿಡುವ ಹಾಗೆ ಮಾಡಿದರು. ಗಿಲ್ಟಿ ಎಲ್ಲ ಹೊಡೆದು ಕೊನೆಗೆ ಕನ್ಕಷನ್ ಆಯಿತು. ಅವರನ್ನು ಬೇರೆ ಪ್ಲೇಯರ್ ರಿಪ್ಲೇಸ್ ಮಾಡಿದರು ಬ್ಯಾಟಿಂಗಲ್ಲಿ. ಬಟ್ ಎನಿವೇಸ್, ಆ ಕ್ಯಾಚ್ ಡ್ರಾಪ್ ಇದ್ದೂ ಕೂಡ ಒಂದು ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ ತಿಲಕ್ ವರ್ಮಾ ಅವರಿಂದ. ಆ್ಯಂಡ್
ಪಾಂಡ್ಯ ಅವರು ಬಂದ ಕೂಡಲೇ ಯಾಕೆ ಹೀಗಾಗೋದು ಇವರ ಟೀಮ್ ಅಂತ ನಂಗೆ ಅರ್ಥ ಆಗೋದಿಲ್ಲ. ಪಾಂಡ್ಯ ಅವರು ಇರದಿದ್ದಾಗ ಒಂದು ಚಂದ ಏನೋ ಆಡ್ತಾರೆ, ಪಾಂಡ್ಯ ಅವರು ಬಂದ ಕೂಡಲೇ ಬರೋರೆಲ್ಲ ಕೈ ಕೊಡ್ತಾರೆ, ಇನ್ಕ್ಲೂಡಿಂಗ್ ಪಾಂಡ್ಯ. ಅವ್ರದ್ದು ಬ್ಯಾಟಿಂಗ್ ಕೂಡ ಈಗ ರನ್ ಬಾಲ್ 27 ಬಾಲಿಗೆ 26 ರನ್. ಆ್ಯಂಡ್ ವಿಲ್ ಜಾಕ್ಸ್ ಪಾಪ ಬಂದರು 7 ಬಾಲಿಗೆ 14 ರನ್ ಏನೋ ಹೊಡೆದ್ರು. ಅವರು ಏನೋ ದೊಡ್ಡ ಸ್ಕೋರ್ ಹೊಡಿತಾರೆ ಅನ್ನುವಾಗ ಅಲ್ಲಿ ಒಂದು ರನ್ಔಟ್ ಆಗೋದು. ಕಾರ್ಬಿನ್ ಬಾಷ್ ಮತ್ತು ಅವರ ನಡುವೆ ಮಿಸ್ಕಮ್ಯುನಿಕೇಷನ್ ಆಗಿ ರನ್ಔಟ್ ಆದರು. ಏನು ವಿಲ್ ಜಾಕ್ಸಿಗೆ ಭಾರಿ ಸಿಟ್ಟು ಬಂತು. ಕೊನೆಗೆ ಲಾಸ್ಟ್ 2 ಓವರಲ್ಲಿ ಏನು ಕಾರ್ಬಿನ್ ಬಾಷ್ ಅವರು ಸರಿಯಾಗಿ ಹೊಡೆದದ್ದಕ್ಕೆ 147 ರನ್ ಆಯಿತು. ಇಲ್ಲದ್ರೆ ಇವರು 120 ಕೂಡ ಹೊಡಿಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ಳೋದು. ಬಟ್ ಕಾರ್ಬಿನ್ ಬಾಷ್ ಅವರು 18 ಬಾಲಿಗೆ 32 ರನ್, ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸು. ಆ್ಯಂಡ್ ಈವನ್ ದೀಪಕ್ ಚಹರ್ ಅವರು ಒಂದು 2 4 ಹೊಡೆದು ಒಂದು ಸಪೋರ್ಟ್ ಕೂಡ ಮಾಡಿದರು. ಲಾಸ್ಟ್ 2-3 ಓವರಲ್ಲಿ ಒಳ್ಳೆ ರನ್ ಬಂತು, ಇಲ್ಲದ್ರೆ ರನ್ನೇ ಇರಲಿಲ್ಲ. ಬಟ್ 147 148 ಇದೆಲ್ಲ ಒಂದು ಜಿಜಿವಿಯ ಹೊಡೆದು ಬಿಸಾಕ್ತಾರೆ, ಫಿನ್ ಎಲೆನ್ 10 ಓವರಲ್ಲೇ ಹೊಡೆದಾಕ್ತಾರೆ ಅಂತ ಅಂದುಕೊಂಡದ್ದು. ಹಾಗೆ ಆಗಲಿಲ್ಲ. ಆ್ಯಕ್ಚುಲಿ ಫೈಟ್ ಕೊಟ್ಟಿದ್ದಾರೆ, ಮುಂಬೈ ಇಂಡಿಯನ್ಸ್ ಅವರು ಫೈಟ್ ಕೊಟ್ಟಿದ್ದಾರೆ. ಬಟ್ ಅವರ ಫೀಲ್ಡರ್ಸ್ ಸಪೋರ್ಟ್ ಮಾಡಿದ್ದಿದ್ರೆ ವಿನ್ ಆಗ್ತಿದ್ರೆ ಏನೋ. ಫೀಲ್ಡಿಂಗ್ ಒಳ್ಳೆ ಇರಲಿಲ್ಲ. ಆ್ಯಂಡ್ ಕೆಲವೊಂದು ಕ್ಯಾಚ್ಗಳು ಏನು ಅಂದರೆ 2 ಫೀಲ್ಡರ್ ನಡುವೆ ಬೀಳ್ತಾ ಇತ್ತು ಬಾಲು. ಆ್ಯಂಡ್ ಒಂದು ಕ್ಯಾಚನ್ನಂತೂ ಬೇಕಂತ ಹೀಗೆ ನಾ ಕ್ಯಾಚ್ ಹಿಡಿದಿಲ್ಲ, ನೀ ಕ್ಯಾಚ್ ಹಿಡಿದಿಲ್ಲ, ನೀನು ಹಿಡಿತೀಯ ನಾನು ಹಿಡಿತೀಯ ಅಂತ ದೀಪಕ್ ಚಹರ್ ಮತ್ತು ಅಲ್ಲಿ ರಾಬಿನ್ ಮಿನ್ಸ್ ಎಂತ ಮಾಡಿದ್ರಂತ ಗೊತ್ತಿಲ್ಲ. ಪೊವೆಲ್ ಇದೊಂದು ಈಸಿಯೆಸ್ಟ್ ಕ್ಯಾಚ್. ಆ್ಯಕ್ಚುಲಿ ಅದು ದೀಪಕ್ ಚಹರ್ ಇದು ಕ್ಯಾಚ್ ಆಗಬೇಕಿತ್ತು, ಎಂತ ಹೆದರಿದ್ರಂತ ಗೊತ್ತಿಲ್ಲ. ಇಬ್ಬರು ಕೂಡ ಅಂತ ನಿಂತಿದ್ದಾರೆ, ಅಲ್ಲಿ ಕ್ಯಾಚ್ ಡ್ರಾಪ್ ಆಯಿತು. ಫಿನ್ ಆ್ಯಲನ್ ಅವರು ಬೇಗ ಔಟ್ ಆದರು. ಅವರು ಒಂದು ಫಸ್ಟ್ ಓವರಲ್ಲೇ 2 ಬಾಲಿಗೆ 2 4 ಹೊಡೆದ್ರೂ ಕೂಡ ದೀಪಕ್ ಚಹರ್ ಅವರ ಫಸ್ಟ್ ಓವರಲ್ಲಿಯೇ ಔಟ್ ಆದರು. ಅಜಿಂಕ್ಯ ರಹಾನೆಯಿಂದ ಈ ಮ್ಯಾಚಲ್ಲಿ ಕೂಡ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಆ್ಯಂಡ್ ಈ 5 ಮ್ಯಾಚಲ್ಲಿ ಮನೀಶ್ ಪಾಂಡೆ ಅವರು ಆಡ್ತಾ ಇದ್ದಾರೆ. ಅಂತೂ ಇಂತೂ ಬ್ಯಾಟಿಂಗ್ ಚಾನ್ಸ್ ಸಿಕ್ಕಿತ್ತು ಮನೀಶ್ ಪಾಂಡೆ ಅವರಿಗೆ. ಲಾಸ್ಟ್ 5 ಮ್ಯಾಚಲ್ಲಿ ಬ್ಯಾಟಿಂಗ್ ಚಾನ್ಸೇ ಸಿಕ್ಕಿರಲಿಲ್ಲ. ಅಂತೂ ಇಂಥ ಅವರಿಗೆ ಅಪ್ ದ ಆರ್ಡರ್ ಕಳಿಸಿದ್ರು. ಮನೀಶ್ ಪಾಂಡೆ ಅವ್ರದ್ದು ಒಂದು ಒಳ್ಳೆ ಆ್ಯಂಕರ್ ರೋಲು, 33 ಬಾಲಿಗೆ 45 ರನ್, ಭಾರೀ ಚಂದದ ಇನ್ನಿಂಗ್ಸು. ಪೊವೆಲ್ಗೆ 2 ಜೀವದಾನ. ಒಂದು ಸ್ಲಿಪ್ಪಲ್ಲಿ ಕಾರ್ಬಿನ್ ಬಾಷ್ ಅವರನ್ನು ಯಾರು ಸ್ಲಿಪ್ಪಲ್ಲಿ ನಿಲ್ಲಿಸ್ತಾರೆ ನಂಗೆ ಅರ್ಥ ಆಗಿಲ್ಲ. ಅವರು ರಾಂಗ್ ಫುಟ್ ಆಗಿ ಒಂದು ಕ್ಯಾಚ್ ಮಿಸ್ ಆಯಿತು. ಆ್ಯಂಡ್ ಇನ್ನೊಂದು ಹಾರ್ದಿಕ್ ಪಾಂಡ್ಯ ಅವರ ಓವರಲ್ಲಿಯೇ ಏನು ಸ್ಕ್ವೇರ್ ಲೆಗ್ ರೀಜನಲ್ಲಿ ದೀಪಕ್ ಚಹರ್ ಮತ್ತು ರಾಬಿನ್ ಮಿನ್ಸ್ ಅವರು ಹೀಗೆ ನಾನು ಹಿಡಿದ್ರೆ ನೀನು ಹಿಡಿದೆ, ನಾನು ಸಹ ಹಿಡಿದ್ರೆ ನೀನು ಸಹ ಹಿಡಿಯೋದಿಲ್ಲ ಅಂತ ಅಲ್ಲಿ ಕ್ಯಾಚ್ ಬಿಟ್ಟದ್ದು. ಸೊ ಅದರ ಲಾಭ ಪಡೆದುಕೊಂಡು 30 ಬಾಲಿಗೆ 40 ರನ್ನು ಪೊವೆಲ್ ಅವರು ಹೊಡೆದ್ರು. ಇವರಿಬ್ಬರು ಆ್ಯಕ್ಚುಲಿ ಆ ಮುಳುಗದ ಹಾಗೆ ನೋಡಿಕೊಂಡದ್ದು. ಯಾಕಂದರೆ 3 ವಿಕೆಟ್ ಬಿದ್ದಿತ್ತು. ಹೇಗೆ ಇವ್ರದ್ದು 4 ವಿಕೆಟ್ ಬೇಗ ಬಿದ್ದಿತ್ತು ಮುಂಬೈ ಇಂಡಿಯನ್ಸ್ ಅವರದು, KKR ಇದು 3 ವಿಕೆಟ್ ಬಿದ್ದಿತ್ತು. ಗ್ರೀನ್, ರಹಾನೆ ಮತ್ತು ಫಿನ್ ಆ್ಯಲನ್ ಇವರು ಬೇಗ ಔಟ್ ಆಗಿದ್ರು. ಬಟ್ ಈ ಇಬ್ಬರು ಮನೀಶ್ ಪಾಂಡೆ ಮತ್ತು ಪೊವೆಲ್ ಸೇರಿಕೊಂಡು ಒಂದು ಒಳ್ಳೆ ಪಾರ್ಟ್ನರ್ಶಿಪ್. ಅದಾದಮೇಲೆ ರಘುವಂಶಿ ಅವ್ರನ್ನ ಇನ್ನೊಂದು ಪ್ಲೇಯರ್ ಕನ್ಕಷನ್ ಸಬ್ಬಾಗಿ ರಿಪ್ಲೇಸ್ ಮಾಡಿದ್ರೂ ಕೂಡ ಅವರಿಂದೇನು ದೊಡ್ಡ ಇನ್ನಿಂಗ್ಸ್ ಬರಲ್ಲ. ಆ್ಯಕ್ಚುಲಿ ಅವರಿಗೂ ಕೂಡ ಒಂದು ಡಮ್ ಅಂತ ಬೌನ್ಸರ್ ತಲೆಗೆ ಬಡಿತ್ತು, ಅಂದರೆ ಹೆಲ್ಮೆಟ್ಟಿಗೆ. ನನಗೆ ಆಗ ಡೌಟ್, ಇದು ಕನ್ಕಷನ್ ಸಬ್ಬಾಗಿ ಬಂದವರು ಕೂಡ ಈಗ ಕನ್ಕಷನ್ ಇದಾದರೆ ಎಂತ ಮಾರ್ರೆ ಅಂತ ಏನೋ ರೂಲ್ ಇರ್ಬೋದು, ಇನ್ನೊಂದು ಪ್ಲೇಯರ್ ಬರ್ಬೋದು ಹಾಗೆ ಹೀಗೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಎನಿವೇಸ್ ಕೊನೆಗೆ 18.5 ಓವರ್ಗಳಲ್ಲಿ ಏನು KKR ಟಾರ್ಗೆಟನ್ನು ರೀಚ್ ಮಾಡಿದ್ರು. ರಿಂಕು ಸಿಂಗ್ ನಾಟ್ಔಟ್ ಆಗಿದ್ದರು. ಸೊ ಅಂಥದ್ದೇನು ಅಂದರೆ ಟೆನ್ಷನ್ ಪಡಬೇಕಾಗಿರುವಂತಹ ಅಗತ್ಯ ಏನಿರಲ್ಲ. 6 ವಿಕೆಟ್ ಹೋಯಿತು. ಬಟ್ ಏನು ಟಾರ್ಗೆಟ್ 180 ಹಾಗೆ ಏನಿರಲಿಲ್ಲ. ಇದು ಗೆಟ್ಟೇಬಲ್ ಸ್ಕೋರ್ ಇದ್ದದ್ರಿಂದಾಗಿ ಆ್ಯಂಡ್ ಬ್ಯಾಟಿಂಗ್ ಡೆಪ್ತ್ ಕೂಡ ಇದ್ದದ್ರಿಂದಾಗಿ ಒಂದು ಟೆನ್ಷನ್ ಇರಲ್ಲ. ಟೆನ್ಷನ್ ಇಲ್ಲದೆ KKR ಅವರು ಈ ಒಂದು ಗೆಲುವಿನ ದಡ ಸೇರಿದರು. ಆ್ಯಂಡ್ ಇವತ್ತಿನ ಪ್ರೆಡಿಕ್ಷನ್ ಗೇಮಲ್ಲಿ ಒಬ್ಬರು ಹತ್ತಿರ ಬಂದದ್ದು. ಯಾರು ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಲಿಲ್ಲ. ಬಟ್ ಒಬ್ಬರೇ ಹತ್ತಿರ ಬಂದದ್ದು. ಏನು ಕಾಂಪಿಟೇಷನ್ ಇಲ್ಲ. ಎಲ್ಲರೂ 250, ರೋಹಿತ್ ಶರ್ಮಾ ಅವ್ರು ಅಷ್ಟು ಹೊಡಿತಾರೆ, ಇಷ್ಟು ಹೊಡಿತಾರೆ. ಸುಬೀನ್ ಹೆಗಡೆ ಇವರು 150 ಅಂತ ಪ್ರೆಡಿಕ್ಟ್ ಮಾಡಿದರು 7.5 ಒಳಗಡೆಗೆ. ಸೊ ಕಂಗ್ರ್ಯಾಚುಲೇಷನ್ಸ್, ನೀವೇ ಹತ್ತಿರ ಇದ್ದದ್ದು 147ಕ್ಕೆ. ನೀವು ಒಬ್ಬರೇ ಹತ್ತಿರ ಇದ್ದದ್ದು, ನಿಮ್ಮ ಹತ್ತಿರ ಯಾರೂ ಕೂಡ ಇಲ್ಲ. ನೀವೇ ಇವತ್ತು ಕಿಂಗ್ ಸುಬೀನ್ ಹೆಗಡೆ ಅವರ ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ ನಿನ್ನೆಯ ವಿಡಿಯೋಗೆ VK1990 ಇವರು ಏನು ಕಮೆಂಟ್ ಹಾಕಿದ್ರು ಅಂತಂದರೆ, ಜನಗಳ ಮೇಲೆ ಸೂರ್ಯನ ಬಿಸಿಲ ಪ್ರತಾಪ, ಬೌಲರ್ಗಳ ಮೇಲೆ ಸೂರ್ಯವಂಶಿಯವರ ಪ್ರತಾಪ ಅಂತ. ಇದಕ್ಕೆ ಹೈಯೆಸ್ಟ್ ಲೈಕ್ ಬಂದಿರೋದು. ಸೊ VK1990 ಅವರೇ ಕಂಗ್ರ್ಯಾಚುಲೇಷನ್ಸು. ಹಾಗೆಯೇ ಸುಬೀನ್ ಹೆಗಡೆ ಅವರೇ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸು. ಇನ್ನೂ ಕೂಡ ಈ ಒಂದು ಪ್ಲೇ ಆಫ್ ರೇಸ್ ಜೀವಂತವಾಗಿದೆ. ಲಾಸ್ಟ್ ಡೇಯೇ ಗೊತ್ತಾಗ್ತದೆ ಸಂಡೇ. ಯಾಕಂತಂದರೆ KKR ಮತ್ತು DCದು ಮ್ಯಾಚ್ ಉಂಟು. ಅದಕ್ಕಿಂತ ಮುಂಚೆ ಮುಂಬೈ ಮತ್ತು RR ಮ್ಯಾಚ್ ಉಂಟು. ಏನಾದರೂ RR ಮ್ಯಾಚ್ ವಿನ್ ಆದರೆ, ಆ ಮ್ಯಾಚನ್ನು ವಿನ್ ಆದರೆ ಅವರು ಒಫಿಷಿಯಲಿ ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫಿಗೆ. ಆಗ ನೆಕ್ಸ್ಟ್ ಕೊನೆಯ ಮ್ಯಾಚ್ ಏನು KKR ಮತ್ತು DCಗೆ ಅದು ವೇಸ್ಟ್ ಆಗ್ತದೆ. ಏನಾದರೂ RR ಸೋತಾರೆ ಆಗ DC ಮತ್ತು KKR ನಡುವಿನ ಮ್ಯಾಚ್ ಅಷ್ಟು ಇಂಪಾರ್ಟೆಂಟ್ ಮ್ಯಾಚ್ ಆಗಿರ್ತದೆ.
KKR ಪಾಲಿಗೆ DC ಇಲ್ಲ, ಅವ್ರದ್ದು ರನ್ ರೇಟ್ ಪಾತಾಳದಲ್ಲಿ ಇರೋದ್ರಿಂದ ಅವರು ಆಗೋದಿಲ್ಲ, ಕ್ವಾಲಿಫೈ ಆಗ್ಲಿಕ್ಕೆ ಆಗೋದಿಲ್ಲ. ಈಗ KKR ಅವರು ಏನು ಬೇಡಿಕೊಳ್ತಾರೆ ಅಂತಂದರೆ ರಾಜಸ್ಥಾನ ಸೋಲಲಿ ಅಂತ ಬೇಡಿಕೊಳ್ತಾರೆ. ರಾಜಸ್ಥಾನ ಏನಾದರೂ ಸೋತರೆ, ಪಂಜಾಬ್ ಕಿಂಗ್ಸು ಕೂಡ ಸೋತರೆ, ಪಂಜಾಬ್ ಕಿಂಗ್ಸ್ ಸ್ವಲ್ಪ ರನ್ ರೇಟ್ ಬೆಟರ್ ಉಂಟು KKRಗಿಂತ, KKR ಅವರು ಇದು ಬೇಡಿಕೊಳ್ತಾರೆ. ಲಾಸ್ಟ್ ಮ್ಯಾಚ್ ಹೇಗಾದರೂ ಮಾಡಿ ವಿನ್ ಆಗ್ತೇವೆ ನಾವು, ಬಟ್ ನಮಗೆ ಬೇಕಿರುವಂತಹ ರಿಸಲ್ಟ್ ನಮಗೆ ಸಿಗಲಿ ದಯವಿಟ್ಟು ಅಂತ ದೇವರಲ್ಲಿ ಬೇಡಿಕೊಳ್ತಾರೆ. ಸರಿಯಾಗಿದೆ, ಬರುವ ನಮಸ್ಕಾರ.